ಉದ್ದೇಶ ಏನಿದೆ ಅಂದರೆ ಅವೆಲ್ಲ ನಿನ್ನೆ ನನ್ನ ಮನೆಗೆ ಬಂದಿದ್ದೆ. ನಾನು ನಿನ್ನೆ ಹೇಳಿದೆ ನಾಳೆ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಇಲ್ಲಿಂದ ನಾನು ಕಾನ್ಸ್ಟಿಟ್ಯೂನ್ಸಿ ಹೋಗಿ ನಮ್ಮ ಜನರ ಕಾರ್ಯಕರ್ತರ ಸಭೆಯನ್ನು ಮಾಡಿ ಮಾಡಿ ಅದಕ್ಕೆ ಒಂದು ಮದುವೆ ಮಾತಾಡೋದು ಗೊತ್ತಿರುವ ಹಾಗೆ ಕರ್ನಾಟಕದ ಮಹಾಜನತೆ 2023ರಲ್ಲಿ 136 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಮಾಡಿತ್ತು. ಆಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಆಗಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ಚುನಾವಣೆಯನ್ನು ನಾವು ಗೆದ್ದು 3 ವರ್ಷ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಸಾಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅನೇಕ ಒಳ್ಳೆಯ ಕಾರ್ಯಕ್ರಮವನ್ನು ಕಳೆದ 3 ವರ್ಷದಿಂದ ಈ ರಾಜ್ಯದಲ್ಲಿ ಸರ್ಕಾರ ಕೊಟ್ಟಿದೆ. ಅದಾದ ನಂತರ ಅಧಿಕಾರ ಹಸ್ತಾಂತರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಿಸೈನ್ ಮಾಡಿ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಎರಡನೇ ಭಾಗವಾಗಿ ಒಂದು ಮಂತ್ರಿಮಂಡಲ ರಚನೆ ಮಾಡ್ತಕ್ಕಂಥ ಅವಕಾಶ ಇತ್ತು. ಮೊದಲನೇ ಫೇಸ್ದಲ್ಲಿ 13 ಜನ ಮುಖ್ಯಮಂತ್ರಿಗಳು ಒಳಗೊಂಡು 14 ಜನರ ಒಂದು ಅವಕಾಶ ಇತ್ತು. ಸೊ ಈಗ ಮನೆ 3ನೇ ತಾರೀಕಿನ ದಿವಸ 20 ಜನರಿಗೆ ಏನು ಅವಕಾಶ ಇತ್ತು ಅದರಲ್ಲಿ 19 ಜನರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅನೇಕ ಕಡೆ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದರ ಭಾಗವಾಗಿಯೇ ನಾನು ಈ ಹಿಂದೆ ತಮ್ಮ ಅನೇಕ ಸಂದರ್ಭದಲ್ಲಿ ತಮ್ಮ ಜೊತೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಸರ್ಕಾರ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮಾತುಕತೆಗಳನ್ನಾಗಿವೆ ಅಂತೇಳಿ. ಅದರ ಭಾಗವಾಗಿಯೇ ನಾನು ಈ ಸಲದ ಸಂಪುಟದ ವಿಸ್ತರಣೆ ಎಕ್ಸ್ಪಾನ್ಷನ್ದಲ್ಲಿ ನೀವೇನು ನನಗೆ ಅವತ್ತು ಮಾತು ಕೊಟ್ಟಿದ್ರಿ ಅದನ್ನು ಈಡೇರಿಸಿ ಅಂತೇಳಿ ಕೇಳ್ಕೊಂಡಿದೆ. ಅದರ ಜೊತೆಗೆ ಇನ್ನೊಂದು ಭಾವನಾತ್ಮಕವಾಗಿ ಇಂಡಿ ವಿಧಾನಸಭಾ ಕ್ಷೇತ್ರ ಸ್ವತಂತ್ರದ ನಂತರ ಒಂದು ಮೈತ್ರಿ ಹಾಗೆ ಆಗಿರಲಿಲ್ಲ. ಆ ಪ್ರದೇಶದ ಜನರ ಭಾವನಾತ್ಮಕ ಬೇಡಿಕೆನಾಗಿತ್ತು. ಎರಡನ್ನೂ ಹೊಂದಿಕೊಂಡು ನಾನು ಕೇಂದ್ರ ಮತ್ತು ರಾಜ್ಯದ ನಾಯಕರುಗಳನ್ನು ಕೇಳ್ಕೊಂಡಿದ್ದೆ. ಅವರು ಸಹಿತ ಸಕಾರಾತ್ಮಕವಾಗಿ ಕೊನೆ ಹಂತದವರೆಗೆ 3ನೇ ತಾರೀಕಿನ ದಿವಸ ಬೆಳಗ್ಗೆ 8:30 ಗಂಟೆಗೆ ಮೀಟಿಂಗ್ ಆಗಿದೆ. ಅಲ್ಲಿವರೆಗೆ ಅದಕ್ಕಿಂತ ಪೂರ್ವದಲ್ಲಿ ಒಂದು 2-3 ಮೀಟಿಂಗ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಪ್ರಿಲಿಮಿನರಿ ಮೀಟಿಂಗ್ ಶುಕ್ರವಾರ 31ನೇ ತಾರೀಕಿನ ದಿವಸ 5 ಗಂಟೆಯಿಂದ 8:30 ಗಂಟೆವರೆಗೆ ಸಭೆ ಮಾಡಿದರು. ಆ ಸಭೆಯ ನಿರ್ಣಯಗಳನ್ನು ಕೆಲವು ಜನರಿಗೆ ಮೌಖಿಕವಾಗಿ ಹೇಳಿದ್ರು. ನಿಮಗೆಲ್ಲ ಕ್ಲಿಯರ್ ಆಗಿದೆ. ಅದರೊಳಗೆ ಇನ್ನೊಂದಿಷ್ಟು 3-4 ಸ್ಥಾನಗಳ ಸಮಸ್ಯೆ ಇತ್ತು, ಅದನ್ನು ಪರಿಹರಿಸಬೇಕಂತ ಹೇಳಿ ಮುಂದಿನ ಸಭೆಯಲ್ಲಿ ಕೊಡಾದ್ರೆ ಕೆಲವು ಬೇರೆ ಬೇರೆ ನಿರ್ಣಯಗಳನ್ನು ಮಾಡಿದ್ದಾರೆ. ನಮಗೂ ಅರ್ಥ ಆಗುತ್ತೆ, ನಾವೆಲ್ಲ ಸೀಸನ್ ಪೊಲಿಟಿಷಿಯನ್ಸ್ 40 ವರ್ಷಗಳಿಂದ ಅನೇಕ ಸರ್ಕಾರಗಳನ್ನು ಮಂತ್ರಿಮಂಡಲಗಳನ್ನು ಇಂಥ ಅನೇಕ ವಿಚಾರಗಳನ್ನು ತಿಳ್ಕೊಂಡವ್ರಿಗೆ ಎಲ್ಲರಿಗೂ ಆಗೋದಿಲ್ಲ. ಆಸ್ಪಿರೆಂಟ್ಸ್ 40-50 ಜನ ಇದ್ದಾಗ ಅವರಲ್ಲಿ 20 ಸ್ಥಾನ ಕೊಡೋದಿರ್ತದೆ, ಎಲ್ಲರಿಗೂ ಕೊಡೋದಾಗೋದಿಲ್ಲ. ಆದರೆ ಕೆಲವು ಕಡೆ ನೀವು ಮಾತು ಕೊಟ್ಟದ್ದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ, ಇನ್ನೊಂದು ಕಡೆ ಕೆಲವು ಉಳಿದು ನಾನು ಅವರಿಗೆ ಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥ ಭಾವನೆ ಇರಲಿಲ್ಲ. ಆದರೆ ಅವರು ನನಗೆ ಮಾತು ಕೊಟ್ಟು ಕೊನೆ ಹಂತದವರೆಗೆ ಮಾಡಿ ಲಾಸ್ಟಕ್ಕೆ ಏನು ಡ್ರಾಪ್ ಮಾಡಿದ್ರು
ಅದು ನನಗೆ ಹೊರಟಾಗಿ ನಾನು ಅವತ್ತು 3ನೇ ತಾರೀಕಿನ ದಿವಸ ಬೆಂಗಳೂರಿನ ವಿಧಾನಸಭಾ ಏನು ಉಪಾಧ್ಯಕ್ಷರು, ಯಾಕಂದರೆ ಅಧ್ಯಕ್ಷರು ರಿಸೈನ್ ಮಾಡಿದರು ಮೊದಲನೇ ಮಂತ್ರಿಮಂಡಲದಲ್ಲಿ ಡ್ಯೂಟಿ ಕಾಲವರು ಅಧಿಕಾರ ವಹಿಸುವ ನಂತರ ಉದ್ರಪ್ಪ ಲಮಾಣಿ ಅವರು ಸನ್ಮಾನ್ಯ ಉಪಾಧ್ಯಕ್ಷರು ಆ ಅಧಿಕಾರ ವಹಿಸಿದರು. ಸೊ ಅವರಿಗೆ ಹೋಗಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ನಾನು ಮನೆಗೆ ಬಂದ ನಂತರ ನಮ್ಮ ಭಾಗದ ಅನೇಕ ಜನ ನನ್ನ ಇಡೀ ನನಗೆ ಬೇಕಾಗಿರ್ತಕ್ಕಂಥ ಅನೇಕ ಜನಸಮೂಹ ಅವ್ರು ನೋಡಲಿರೋದಕ್ಕೆ ಅವ್ರ ಜೊತೆ ನಾನು ಮಾತಾಡಿ ನನ್ನ ಮನೆಗೆ ಬಂದಾಗ ಸಂಜೆ 7 ಗಂಟೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕರ್ನಾಟಕದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮನೆಗೆ ಬಂದು ನಾನು ರಾಜೀನಾಮೆ ಕೊಟ್ಟ 4 ಗಂಟೆಗಳಲ್ಲಿ ಮನೆಗೆ ಬಂದು ಒಂದು ಭಾಳ ಏನೇನಾಯಿತು ಅನ್ನೋದ್ರ ಬಗ್ಗೆ, ಯಾಕಂದ್ರೆ ನಾವು ಎಲ್ಲ ಯೂತ್ ಕಾಂಗ್ರೆಸ್ ಮಹೇಂದ್ರ ಸಿಂಗ್ ಬಿಟ್ಟ ಸುರ್ಜೇವಾಲಾ ಅವರು ಆಗಿನ ಕಾಲದ್ದು ನಾವೆಲ್ಲ ಕಾಂಗ್ರೆಸ್ನಾಗಿದ್ದವು. ಸೊ ಅವರು ಅವೆಲ್ಲ ದಿನಗಳನ್ನು ನೆನಪಿಸ್ಕೊಂಡು ನಾವೆಲ್ಲ ಕಾಂಗ್ರೆಸ್ ಫ್ಯಾಮಿಲಿ ಇದ್ದೀವಿ. ಅಲ್ಟಿಮೇಟ್ ಇಂಥ ಸನ್ನಿವೇಶಗಳು ಬಂದಾಗ ನಾವೆಲ್ಲ ಸಮಾಜದಿಂದ ಇರಬೇಕಾಗ್ತದೆ ಅಂತೇಳಿ ನಾನು ಸಹಿತ ಮೊನ್ನೆ ಹರಿಯಾಣ ವಿಧಾನಸಭೆ ಚುನಾವಣೆಗೆ ಟಿಕೆಟ್ ಬಯಸಿದ್ದೆ, ನಾನು ಕೊಡಲಿಲ್ಲ. ಅವರು ಸಹಿತ ಅನಿವಾರ್ಯವಾಗಿ ನಾವು ಸಹಕರಿಸಿದ್ದೀವಿ. ನೀವು ನಾವು ಮಾತು ಕೊಟ್ಟಿರ್ತಾರೆ ಅದು ಹೇಳುವಂಥ ಸಂದರ್ಭದಲ್ಲಿ ಅನೇಕ ಜನ ಶಾಸಕರು ಸಹಿತ ನಮ್ಮ ಮನೆಗೆ ಬಂದಿದ್ರು. ಈ ಇಡೀ ಆ 2 ದಿನದಲ್ಲಿ 27 ಜನ ಶಾಸಕರುಗಳು, 7 ಜನ ಸಚಿವರುಗಳು, ಅನೇಕ ಮಠಾಧೀಶರು, ಅನೇಕ ಹಿರಿಯರು, ವಿಚಾರವಾದಿಗಳು, ಮಹಾರಾಷ್ಟ್ರ ಅನೇಕ ಜನ ನಾಯಕರುಗಳು ನನ್ನನ್ನು ಸಂಪರ್ಕಿಸಿ, ಇಲ್ಲ ನೀವೆಲ್ಲ ಮೊದಲಿಂದ ಬಂದಿದ್ರಿ, ಈ ಒಂದರ ಸಂಬಂಧ ಇಷ್ಟು ವಿಕೋಪಕ್ಕೆ ಹೋಗೋದು ಬೇಡ ಅಂತೇಳಿ ಅವರೇನೊಂದು ಗೌರವವಾಗಿ ಒಂದು ಸಲಹೆ ಆಗಲಿ, ಕೆಲವು ಜನ ಮಹಿಮೆ ಆಗಲಿ, ಕೆಲವು ಜನ ನನ್ನ ಮೇಲೆ ಒತ್ತಾಯ ಆಗಲಿ ಮಾಡೋದ್ರಿಂದ ಕೊನೆಗೆ ನಾನು ಒಂದು ತೀರ್ಮಾನ ಮಾಡಿದೆ. ಇದಕ್ಕೆ ಮೂಲ ಮಾಲೀಕರು ಯಾರು ಅಂದರೆ ನನ್ನ ಕ್ಷೇತ್ರದ ಜನ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಕುಟುಂಬದ 4 ಜಿಲ್ಲಾ ಪಂಚಾಯತ್ 4 ಅಸೆಂಬ್ಲಿ ಮತ ಹಾಕಿರ್ತಕ್ಕಂಥವ್ರು. ಅವರು ಕೊನೆಗೆ ಅವ್ರ ನಿರ್ಣಯ ತಗೊಂಡು ಅವರ ಅಭಿಪ್ರಾಯವನ್ನು ತಗೊಂಡು ನಿರ್ಣಯ ಮಾಡೋಣ ಅಂತೇಳಿ ನಾನು ನಿನ್ನೆ ಬೆಳಗ್ಗೆ ಇಂಡಿ ನಗರದಲ್ಲಿ ಸಭೆಯಲ್ಲಿ ಪಾಲ್ಗೊಂಡು ನಮ್ಮ ಮುಖಂಡರ, ಕಾರ್ಯಕರ್ತರ, ಜನರ ಅಭಿಪ್ರಾಯಗಳನ್ನು ಗ್ರಹಿಸಿ ಅಲ್ಲೊಂದು ಎಮೋಷನಲ್ ವಾತಾವರಣ ನಿರ್ಮಾಣ ಆಗೋದನ್ನು ನೋಡಿ ನಾನು ಕೊನೆಗೆ ನನ್ನ ಒಬ್ಬನ ವಿಚಾರಕ್ಕೆ ಇಷ್ಟೆಲ್ಲ ಜನರಿಗೆ ಮನಸ್ಸು ಸಿಗಬೇಡಪ್ಪ ಅಂತಕ್ಕಂಥ ವಿಚಾರಗಳು ಕೊನೆಗೆ ನನ್ನ ಡಿಸಿಷನನ್ನು ವಿಡ್ರಾಲ್ ಮಾಡಿಕೊಂಡು ಆಗಿನ ಸಂದರ್ಭದಲ್ಲಿ ಮತ್ತೆ ಕರ್ನಾಟಕದ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ನಮ್ಮ ಮುಖ್ಯಮಂತ್ರಿಗಳು, ಇನ್ನು ಅನೇಕ ಜನ ನಾಯಕರು ಮಾತಾಡಿದರು. ಸೊ ಕೊನೆಗೆ ಆ ನಿರ್ಣಯವನ್ನು ತಿಳಿಸಿ ಈಗೇನೋ ಉಪಾಧ್ಯಕ್ಷರು ರಿಸೈನ್ ಮಾಡಿದ್ದಾರೆ, ಈಗ ಮಂತ್ರಿಗಳಾಗಿದ್ದಾರೆ. ಸೊ ಸೆಕ್ರೆಟರಿ ನಾನು ನಿನ್ನೆ ಲೆಟರನ್ನು ಕಳಿಸಿ ವಿಡ್ರಾಲ್ ಮಾಡ್ತಿದ್ದೀವಿ. ಮುಖ್ಯಮಂತ್ರಿಗಳು ಭಾಳ ಸುದೀರ್ಘವಾಗಿ ನಮ್ಮ ಜೊತೆಗೆ ಮಾತನಾಡಿ ನಾವೆಲ್ಲ 40 ವರ್ಷದಿಂದ ಒಂದೇ ಪಾರ್ಟಿಯಲ್ಲಿ ಭಾಳ ಬೆಳೆದಿದ್ದೀವಿ. ನನಗೂ ಅನೇಕ ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ತೆರಿಗೆ ಸಾಹೇಬರು ಸಹಿತ ಅವಕಾಶ ಆಗಿರಲಿಲ್ಲ, ಭಾಳ ಜನ ಕೆಲವು ಸಂದರ್ಭ ಆಗಿರೋದು. ನಾವು ಕೊನೆಗೆ ನಾವೆಲ್ಲರೂ ಸಹಕರಿಸಬೇಕಾಗ್ತದೆ ಅಂತಕ್ಕಂಥ ಅವ್ರ ವಿಚಾರಗಳನ್ನು ಇನ್ನೂ ಅನೇಕ ಜನ ಮಾನ್ಯ ಸಚಿವರಾಗಿರ್ತಕ್ಕಂಥವರು ಸೌದಿಯವರು ನನ್ನ ಆತ್ಮೀಯ ಸೋದರಾಗಿರ್ತಕ್ಕಂಥ ಅವ್ರು ಬಂದು ನನಗೆ ಇಲ್ಲ ನಮ್ಮ ಫೋಟೋದಲ್ಲಿ ನನಗೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ರು, ನನ್ನದೇ ಬೇಕಾದ್ರೆ ರಿಸೈನ್ ಮಾಡ್ತೀನಿ, ನೀವು ಆಗಲಿ. ನಾನು ಅವರು ಮಾತಾಡಿದೆ, ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನಿಮ್ಮದನ್ನು ತಗೊಂಡು ಆಗತಕ್ಕಂಥ ಅಷ್ಟು ಸನ್ಮಾನಿಸಿದವ್ರು ನಾನು ಯಾರು ಬಂದಿಲ್ಲ. ನಾವು ಮಂತ್ರಿ ಆಗೋ ಕಲೆಗೂ ಇದು ಪ್ರತಿಭಟನೆ ಇಲ್ಲ. ಏನು ಮಾತು ಕೊಟ್ಟಿದ್ರು ಅವ್ರು ಯಾಕೆ ನಡೀಲಿಲ್ಲ ಅಂತಕ್ಕಂಥ ಭಾವನೆಯಿಂದ ಮಾತ್ರ ನಾನು ಈ ವಿಷಯವನ್ನು ಇಷ್ಟು ದೀರ್ಘಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ.
ನಮ್ಮ ಮಗಳಿಗೆ ಬಾಲಕೃಷ್ಣ ಏನು ಸಚಿವರಾಗಿದ್ದಾರೆ ಅವರು, ವಿನಯ್ ಕುಲಕರ್ಣಿ, BR ಪಾಟೀಲ್, ಮಂತೇಶ್ ಕೋಜ್ಲಿ, ಅನಿಲ್ ಚಿಕ್ಕಮಾದು, ಮಾದೇವ್ ಪ್ರಸಾದ್ ಅವ್ರು, ಚಿರಂಜೀವಿ, ಗಣೇಶ್, ಭಾಳ ಜನ ಶಾಸಕರೆಲ್ಲ ನಮಗೆ ಮನೆಗೆ ಬಂದು ನೋಡಿಕೊಂಡು ಇಲ್ಲ ಎಲ್ಲ ಕೂಡ ಬಂದಿದ್ದೀವಿ. ಇದೊಂದು ಕುಟುಂಬದ ವ್ಯತ್ಯಾಸಗಳಾಗ್ತವೆ, ನಾವೆಲ್ಲ ಸತ್ಕರಿಸಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ಅನೇಕ ಮಠಾಧೀಶರು, ನಾವೆಲ್ಲ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಿಂದ ಬರತಕ್ಕಂಥವು ಅನೇಕ ಜನ ಮಠಾಧೀಶರುಗಳು ಮತ್ತು ಅನೇಕ ಜನ ಸಾಹಿತಿಗಳು, ವಿಚಾರವಂತರು ನಮ್ಮ ಜೊತೆಗೆ ಸುದೀರ್ಘ ರಾಜಕಾರಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೆಲವು ಮೆಸೇಜ್ಗಳನ್ನು, ಕೆಲವು ಫೋನ್ದಲ್ಲಿ ಟೋಟಲಿ ಎಲ್ಲರ ಜನರ ಭಾವನೆಗಳಿಗೆ ಹೋಗಬೇಕಾಗಿರ್ತಕ್ಕಂಥ ವಿಚಾರ ಇಟ್ಕೊಂಡು ನನ್ನ ನಿರ್ಣಯವನ್ನು ನಿನ್ನೆ ಏನು ಮೊದಲು ನಾನು ಮಾಡಿದ್ದೆ ಅದನ್ನು ಬದಲಿಸಿ ಒಬ್ಬ ಶಾಸಕನಾಗಿ ಮುಂದುವರಿಬೇಕು, ಯಾವ ಜನ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ಇರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ, ಅದು ಒಂದು ನಿರ್ಣಯ ನಾನು ಇನ್ನೊಂದು ಮಾಡಿ ನಾನು ಜನರ ಮುಂದೆ ಹೇಳ್ತೀನಿ. ಇನ್ನು ಇಡೀ ನನ್ನ ಜೀವನದಾಗ ಯಾರ ಮನೆ ಮಗಳಿಗೆ ಯಾವುದೇ ಸ್ಥಾನಮಾನಕ್ಕಾಗಿ ನಾನು ಹೋಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದ್ದೀನಿ. ಯಾಕಂದ್ರೆ ಅವರಾಗಿ ನಾನು ಮಾತು ಕೊಟ್ಟಿದ್ರು, ಅದನ್ನು ಉಳಿಸ್ಕೊಂಡು ಅವ್ರಿಗೆ ಅದು ಇನ್ನು ನನ್ನ ರಾಜಕಾರಣದ ಇತಿಹಾಸಗಳು ಜನರ ಮತಗಳನ್ನು ಬಿಟ್ಟು ಯಾವುದೇ ಅಧಿಕಾರಕ್ಕಾಗಿ ಯಾರ ಮನೆ ಮಕ್ಕಳಿಗೆ ಹೋಗ್ತಕ್ಕಂಥ ಪ್ರಮೇಯ ಬರೋದಿಲ್ಲ. ನಾನು ನಿನ್ನೆ ನಮ್ಮ ನಾಯಕರು ಮಾತಾಡೋದು ಅದೇ ಹೇಳಿದೆ, ಇಲ್ಲ ವಿಲ್ ಡೂ ಸಮಥಿಂಗ್ ವಿಲ್ಸ್. ನಾನು ಇಡೀ ಲೈಫ್ನ ನಾನು ಇಲ್ಲಿವರೆಗೆ ಸಕ್ರಿಯ ರಾಜಕಾರಣದಾಗ ಇರ್ತೀನೋ, ಇಲ್ಲಿ ತನಕ ಜನ ನನಗೆ ಅವಕಾಶ ಕೊಟ್ಟಿರ್ತಾರೆ, ಅವ್ರು ಯಾವುದೇ ಸ್ಥಾನಮಾನಕ್ಕೆ ಯಾರ ಹತ್ರನೂ ಸಹಿತ ನನ್ನ ನಿವೇದನೆಗಳನ್ನು ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನನ್ನ ಲೈಫ್ನ ನಾನು ಮಾಡೋದಿಲ್ಲ ಅಂತ ಒಂದು ತೀರ್ಮಾನವನ್ನು ಮಾಡಿದೆ. ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಲೈಫ್. ಆ ಭಾವನೆಗಳನ್ನು ತೊಗೊಂಡು ವರ್ಗದವ್ರು ನಾವೆಲ್ಲ. ಸೊ ಅದಕ್ಕೆ ನಾನು ಆ ತೀರ್ಮಾನ ಮಾಡಿದ್ದೀನಿ. ಆದರೆ ರಾಜಕಾರಣದಲ್ಲೆಲ್ಲ ಸರ್ವೇ ಸಾಮಾನ್ಯ ಡಿಸಿಷನ್ ಮೇಕರ್ಸ್ ಜಗದಾಗಿದ್ದವರಿಗೆ ಈ ಸಮಸ್ಯೆಗಳು ಕಾಣ್ಬೋದು. ನಾವೆಲ್ಲ ಕಾಮನ್ ಸೆನ್ಸ್ ಇದ್ದವು. ಪರಿಸ್ಥಿತಿ ಎಲ್ಲರಿಗೂ ಅವಕಾಶ ಕೊಡೋದು ಆಗೋದಿಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಆದರೂ ಅವರ ನಿರ್ಣಯವನ್ನು ಏನು ಮಾಡಿದ್ದಾರೆ ನಾವೆಲ್ಲ ತುಂಬ ಸಕ್ರಿಯವಾಗಿ ಈ ರಾಜ್ಯದ ಜನ ನಮಗೆ ಅವಕಾಶ ಕೊಟ್ಟಿದ್ದಾರೆ, ಅದು ಒಂದು ನೋಡಬೇಕಾಗ್ತದೆ. ಅದರ ಪಕ್ಷ ಆಲ್ವೇಸ್ ನಮ್ಗಿಂತ ದೊಡ್ಡ ನಮ್ಮ ವೈಯಕ್ತಿಕ ವಿಚಾರಕ್ಕಿಂತ ಪಕ್ಷನೂ ದೂರ ಅಂತಕ್ಕಂಥ ಭಾವನೆಗಳನ್ನು ಸಹಿತ ಕೊನೆಗೆ ನಾವು ಕೊಡಬೇಕಾಗ್ತದೆ. ಈ ವ್ಯತ್ಯಾಸಗಳು ಇರ್ತಾವೆ ಒಂದು ಕುಟುಂಬ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಫ್ಯಾಮಿಲಿ, ಒಂದು ಸರ್ಕಾರ, ಆಮೇಲೆ ಅನೇಕ ವ್ಯತ್ಯಾಸಗಳದಾವ, ಅನೇಕ ವಿಚಾರಗಳು, ಅಭಿಪ್ರಾಯಗಳದಾವ. ಅದಕ್ಕಾಗಿಯೇ ಕೊನೆಗೆ ಒಂದು ತೀರ್ಮಾನ ಬರಬೇಕಾಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯ ನಾನು ಈ 2-3 ದಿನದಲ್ಲಿ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿ ನೋಡಿದೆ. ಇಲ್ಲಿ ಯಾರಿಗಾದರೂ ನೋವಾದರೆ ನನಗಾಗಿದೆ, ಇಲ್ಲಿ ಯಾರಿಗಾದರೂ ಸಂತೋಷ ಆದರೆ ನನಗಾಗಿದೆ ಅಂತಕ್ಕಂಥ ಏನು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕಿತ್ತು. ಆ ರೀತಿಯೊಳಗೆ ಅನೇಕ ಜನ ಶಾಸಕರುಗಳು, ಸಚಿವರುಗಳು, ಜನಸಮೂಹ, ಮಠಮಾನ್ಯದ ಮಠಾಧೀಶರುಗಳು, ನೋಡಿದರೆ ಈ ಎಲ್ಲ ಸ್ಥಾನಮಾನಕ್ಕಿಂತ ಅವರ ಪ್ರೀತಿ ವಿಶ್ವಾಸ ಮಾಡ್ಬೋದು. ಈ ಸಂಸ್ಕೃತಿಯ ಪ್ರತೀಕವಾಗಿ ನಾವೆಲ್ಲ ಬಾಳಿ ಬದುಕಬೇಕಾಗಿರ್ತಕ್ಕಂಥ ವಿಚಾರ ಇಟ್ಕೊಂಡು ನಾನೇ ವಿಶಾಲ ಮನಸ್ಸಿನಿಂದ ನೀವೇನಾದರೂ ಬೇರೆ ರೀತಿಯಲ್ಲಿ ಮಾತಾಡಿ ಮಾಡ್ಕೋಬೋದಾಗಿತ್ತು. ನಾನಂತ ಯಾವ ವಿಚಾರ ಮಾತಾಡಿದ್ದೆ, ನನ್ನ ಜನರಿಗೆ ಹೇಳಿದ್ದಾರೆ. ಕೊನೆಗೆ ಅವರ ಭಾವನಾತ್ಮಕ ಮಾತುಗಳನ್ನು ನಾನು ಕೇಳಿ ಯಾರು ನನ್ನ ಸುದೀರ್ಘ ರಾಜಕಾರಣಕ್ಕೆ ಎಲ್ಲ ಸಹಾಯ ಮಾಡೋದಾರೆ ಅವ್ರ ಮಾತಿಗೆ ಗೌರವ ಕೊಡ್ಲಿಕ್ಕಂದ್ರೆ ಅದೇ ಅವ್ರ ರಾಜಕಾರಣ. ಕೊನೆಗೆ ನಾನು ತೀರ್ಮಾನಕ್ಕೆ ನಮ್ಮ ಹೈಕಮಾಂಡ್ ಫಸ್ಟ್ ಅಂದ್ರೆ ನಮ್ಮ ಜನ, ದೇ ಆರ್ ದ ಅಲ್ಟಿಮೇಟ್. ಸಾರ್ವಜನಿಕ ಜೀವನ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ಒಂದು ಮುಟ್ಟಿರ್ತೀವಂದ್ರೆ ಇದರ ಮೂಲ ಆಧಾರ ಸ್ತಂಭ ಅವರು. ಸೊ ಅವರಿಗೆ ಮನಸ್ಸಿಗೆ ನೋವಾಗಬಾರ್ದು. ಅವರ ನಿನ್ನ ಅಲ್ಲಿಯ ಭಾವನಾತ್ಮಕ ಅನೇಕ ಜನರುಗಳು, ಹಿರಿಯರು, ಅದೊಂಥರ ನನಗೆ ಆ ಎಮೋಷ್ನಲ್ ಇದನ್ನು ನೋಡಿ ಯಾವ ಮಂತ್ರಿಗಳು ಬೇಡ, ಯಾವ ರಾಜಕಾರಣ ಬೇಡ ಅಂತಕ್ಕಂಥ ಸೊ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಂದ ಐಡಿಯಾಲಜಿ ಮುಖಾಂತರ ಪಾರ್ಟಿಯಾಗಿದ್ದೇವೆ. ಸೆಕ್ಯುಲರಿಸಮ್ ಪಾರ್ಟ್ ಆಫ್ ದಿ ಲೈಫ್ ಅಂತ ತಿಳಿದ್ರು. ನಾನೇ ಸಂದರ್ಭದಲ್ಲಿ ಹೇಳಿದ್ದೀನಿ, ನಾನು ಕಾಂಗ್ರೆಸ್ನಲ್ಲೇ ಹುಟ್ಟಿದ್ದೀನಿ, ನನ್ನ ಜೀವನದ ಕೊನೆ ದಿನ ನಾನು ಕಾಂಗ್ರೆಸ್ನ ಕಳಿತೀನಿ ಅಂತಕ್ಕಂಥ ಸಿದ್ಧಾಂತದ ರಾಜಕಾರಣ ಮಾಡಿದ್ದೀನಿ.
ಈ ಅಧಿಕಾರಕ್ಕಾಗಿ ನಾನು ಶಾಸಕ ಸ್ಥಾನಕ್ಕೆ ರಿಸೈನ್ ಮಾಡ್ತಿದ್ದೆ, ಅವ್ರ ಪಕ್ಷ ಬಿಟ್ಟು ಹೋಗ್ತಿದ್ದೆ. ಕಾಂಗ್ರೆಸ್ ಸರ್ಕಾರದ ಪರಿವಾರ ಇದೆ ಅಂತ ನನ್ನ ದೂರ ಇಟ್ಟಿದೆ ಅಂತಕ್ಕಂಥ ಭಾವನೆ, ಆದರೆ ಕಾಂಗ್ರೆಸ್ ಪಕ್ಷದ ಪರಿವಾರ ನನ್ನ ದೂರ ಇಟ್ಟು ಸಾಧ್ಯ. ಯಾಕಂದರೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಫಾದರು ಕಾಂಗ್ರೆಸ್. ನಾವು ಕಾಂಗ್ರೆಸ್ ಅತ್ಯಂತ ಕಷ್ಟದಾಯಕ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಕಟ್ಟದವರು ನಾವು ಮಾತಾಡೋದು. ರಾಮಕೃಷ್ಣ ಹೆಗಡೆ ಅವರ ಗಾಡಿ ಒಳಗೆ ಜನತಾ ಪರಿವಾರದ ಗಾಡಿ ಇಲ್ಲದ ಯಾರೂ ಜಿಲ್ಲಾ ಪರಿಷತ್ ಇದ್ದಿರ್ತಿರ್ಲಿಲ್ಲ. ಅವಾಗ ನಮ್ಮ ಫಾದರ್ ಒಬ್ಬರೇ ಅವರು 96. ನಾನು ಗೆದ್ದು ಹೊಡೆದ ಸಹಿತ ತಾಲೂಕಿನ ನಾವು ಒಬ್ಬನೇ ಜಿಲ್ಲಾ ಪರಿಷತ್, ಅವರೆಲ್ಲ ಬೇರೆ ಪಾರ್ಟಿಯವರು. ಆಮೇಲೆ 3-4 ಸಲ 94, 99, 2008 ಕಾಂಗ್ರೆಸ್ ಇರಲಿಲ್ಲ. 20 ವರ್ಷಗಳ ನಂತರ ನಾನು ಅದನ್ನು ಕಟ್ಟಿದ್ದೀನಿ, ಬೆಳೆಸಿದ್ದೀನಿ. ಭಾವನಾತ್ಮಕ ಸಂಬಂಧದ ನನಗೆ. ಸೊ ಅದಕ್ಕಾಗಿ ಜನಸಮೂಹ, ಈ ಸೆಕ್ಯುಲರಿಸಮ್, ಈ ಐಡಿಯಾಲಜಿ ಒಂದು ಸಣ್ಣ ಸ್ಥಾನಕ್ಕಾಗಿ ನಾನು ಇದನ್ನು ನಾರ್ಮಲ್ ಇದ್ರೆ ಆಗಲಿಲ್ಲ. ಮಾತು ಕೊಟ್ಟಿದ್ದಾರೆ ಅನ್ನೋ ಸಲ ಬಿಫೋರ್ 23rd ಎಲೆಕ್ಷನ್ದಾಗ ಅಂತ ಕೊಡಲ್ಲ. ನಾನು ಮಾಸಲೇನು 1-to-1 ಮೀಟಿಂಗ್ ಮಾಡಬೇಕು. ಮೊನ್ನೆ ನಾನು ಮೊನ್ನೆ ಸುಜೀವರ್ ಅವ್ರು ಮಾತಾಡೋದು ನಾನು ಕೊಟ್ಟಿದ್ದೆ. ಅವ್ರಿಗೆ ಕೇಳಿದೆ, ಕರೆ ಹೇಳ್ಬೇಡಿ, ನನಗೆ ಏನೂ ಮಾಡೋದು ಬೇಡ, ಮಾತು ಕೊಟ್ಟಿರು SP ಅವರು. ಅದಕ್ಕಾಗಿ ನಾನು ನಿಮ್ಗೆ ವಿಡ್ರಾ ಮಾಡ್ಕೊಂಡು ತಿಳ್ಕೋ ಹಕ್ಕಿಲ್ಲ. ಪ್ಲೀಸ್ ರೀಕನ್ಸಿಡರ್ ಯುವರ್ ಡಿಸಿಷನ್ ಅಂತ ಹೇಳ್ತಾರೆ. ಎಸ್, ವಿ ಹ್ಯಾವ್ ದಟ್ ರೈಟ್ಸ್. ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ಹೋಗ್ಬೇಕಾಗ್ತದೆ. ಯಾಕಂದ್ರೆ ಕೆಲವು ಅವರು ನನಗೆ ಸರ್ಕಮ್ಸ್ಟೆನ್ಸ್ ಬಗ್ಗೆ ಏನಾಯಿತು ಏನಾಗಲಿಲ್ಲ ಅವ್ರು ಬಂದು ನನಗೆ ವಿವರಣೆ ಕೊಟ್ಕೊಳಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಧಾನ. ಯಾಕಂತ ಕೇಳಿದ್ರೆ ಪರಿಸ್ಥಿತಿಗಳನ್ನು ಏನಾಯಿತು, ಏನಾಗಬೇಕಾಗಿತ್ತು ಸಂಭವಿಸಿದೆ. ಅನೇಕ ಜನ ಹಿರಿಯರಿಗೆ ಅವಕಾಶ ಆಗಿರಲಿಲ್ಲ. ಇವತ್ತು ಅರವಿಂದ್ ದೇಶಪಾಂಡೆ ಅವರ HK ಪಾಟೀಲ್ ಯುವ ನಾಯಕತ್ವದಲ್ಲಿ ಅನೇಕ ಹಿರಿಯರು, ಅನೇಕ ಕುಬಿತಾವಂದರು, ಶರತ್ ಬಚ್ಚೇಗೌಡರಂತವ್ರಾಗಲಿ, ಯುವ ಉತ್ಸಾಹಿಗಳು, ಇನ್ನೂ ಭಾಳ ಜನ ಯುವಕರಾಗಿದ್ದಾರೆ. ಆದರೆ ನನ್ನ ಒಂದು ರಿಕ್ವೆಸ್ಟ್ ಅದ ನಮ್ಮ ಪಕ್ಷದ ನಾಯಕರಿಗೆ, ಈ 2 ತಿಂಗಳಿಗೆ ನೀವು ಪ್ರೊಲಾಂಗ್ ಮಾಡ್ತೀರಿ, ಆಗ್ಬೇಕಂತಕ್ಕಂಥ ತುಡಿತ ಏನು ಹೆಚ್ಚಿಗೆ ಆಗ್ತದೆ, ಕೊನೆಗೆ ನಿರಾಶೆ ಆಗ್ತದೆ. ಇವತ್ತು ನಾವೇನು ರಾಜಧಾನಿ ಹೋಗ್ತಾ ಇದ್ದೀವಿ, ಡಿಸಿಷನ್ ಮಾಡಿಬಿಡೋದು. ಫಸ್ಟ್ ಟೈಮ್ ನೀವು ಮಾಡುವಾಗ 14 ಮಂದಿಗೆ ಮಾಡಿದ್ರೆ ಯಾವಾಗ ವಾರದೊಳಗೆ ನೀವು 4 ಮಂದಿಗೆ ಇದನ್ನು ಮಾಡಿದ್ರೆ ಅಂದರೆ ಈ ಪರಿಸ್ಥಿತಿ ಸೀಸನ್ ಪೊಲಿಟಿಷಿಯನ್ಸ್ ಎಲ್ಲರಿಗೆ ಮಾಡೋಕ್ಕಾಗೋದಿಲ್ಲ. ಪಕ್ಷ ನಾವೇ ಜಗತ್ತಿದ್ರೆ ಮಾಡೋಕ್ಕಾಗತ್ತಾ ಇಲ್ಲ ಅನ್ಸೋದು. ಸೊ ಆ ತಿಳುವಳಿಕೆ ಸಾಮಾನ್ಯ ಜ್ಞಾನ ಅದ ನಮಗೆಲ್ಲ. ಕಾಸ್ಟ್ ಇಕ್ವೇಷನ್ಸ್ ಇರ್ತದೆ, ರೀಜನಲ್ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಆ ಸೂಕ್ಷ್ಮತೆ ಅರಿವು ಇರಲಾರ್ದವ್ರು ಅದ್ಯಾವ ಪರಿಪೂರ್ಣ ರಾಜಕಾರಣ. ಬಟ್ ಯು ಮಸ್ಟ್ ಜಸ್ಟಿಫೈ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಇನ್ ಫ್ಯೂಚರ್ದಾಗ. ಆದರೂ ಅದೊಂದು ರಿಕ್ವೆಸ್ಟ್, ನೀವು ಯಾರಿಗಾರೆ ಮಾಡೋಣ ಅಂಥ ಡಿಸಿಷನ್ಸನ್ನು ಪ್ರೊಲಾಂಗ್ ಮಾಡೋದ್ರಿಂದ ಕೆಲವು ಜನರ ಮನಸ್ಸು. ಆಮೇಲೆ ನೀವೆಲ್ಲ ನಮಗೆಲ್ಲ ಹಿಂದಿದ್ದ ಫಸ್ಟ್ ಫ್ರೈಡೇ 5 ಗಂಟೆಗೆ 8:30 ಎಲ್ಲ ನಾಯಕರು ಮತ್ತು ಫೈನಲ್ ಮಾಡಿ ಸಂಜೆ ಮುಂದೆ ನಮ್ಮೊಂದು ಇಂಟಿಮೇಷನ್ ಕೊಟ್ಟು ನೆಕ್ಸ್ಟ್ ಫೈನಲ್ ಮೀಟಿಂಗ್ದಾಗ ಡ್ರಾಪ್ ಮಾಡಿದ್ರೆ ಅಂದರೆ ಏನಾಗ್ತದೆ? ನನ್ನ ಜಾಗದಾಗ ನೀವಿದ್ರೆ ಏನಾಗ್ತದೆ ಅಂತ ಕೇಳೋದು. ನಾನು ಮಾಡಕ್ಕೆ ಹೋಗ್ಬೇಡಿ. ಡಿಸಿಷನ್ಸ್ ಮಾಡೋದು ಒಂದೇ ಫೈನಲ್ ಡಿಸಿಷನ್ ಮಾಡ್ತೀವಿ. 4 ಮೀಟಿಂಗ್ ಮಾಡೋದು, 1 ಮೀಟಿಂಗ್ನ ಫೈನಲ್ ಮಾಡೋದು, 1 ಮೀಟಿಂಗ್ನ ಡ್ರಾಪ್ ಮಾಡೋದು. ಎಸ್, ನಿಮ್ಮ ಎಕ್ಸರ್ಸೈಸ್ ಸ್ವಲ್ಪ ಅಕ್ಯುರೇಷನ್ ಬಂದರೆ ಒಳ್ಳೆಯದಾಗ್ತದೆ. ಕೆ ಶಿವಕುಮಾರ್ ಅವರು ಬಹಳ ಪರಿಶ್ರಮಪಟ್ಟ ಮುಖ್ಯಮಂತ್ರಿಗಳಾಗಿದ್ದಾರೆ. ಅನೇಕ ಜನ ಸಚಿವರು ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು ಈ ಮಂತ್ರಿಮಂಡಲದಾಗ ನಾವು ನಿಮ್ಮ ಜೊತೆ ಇರ್ತೀವಿ. ಬರ ಇದೆ, ಈ ರಾಜ್ಯದ ಜನ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ. ತ್ವರಿತವಾಗಿ ನಡವಳಿಕೆ ವ್ಯವಸ್ಥೆ ನಮ್ಮದು. ಯಾರು ಅಸಮಾಧಾನಿತರಾಗಿದ್ದಾರೆ, ನಾನು ಅವರಿಗೂ ತಮ್ಮ ಮುಖಾಂತರ ಮನವಿ ಮಾಡ್ಬೋದು. ಆಯ್ತು, ನಮ್ಮೆಲ್ಲರಿಗೂ ಒಂದು 4 ದಿನ ಆಗಿರ್ತದೆ. ಅದ್ರ ಕೊನೆಗೆ ನಾವು ಜನಸಮೂಹದ ವಿಚಾರವಾಗಿ ಇಟ್ಕೊಂಡು ನಾಗರಿಕ ಸಮಾಜದ ಭಾವನೆಗಳಿಗೆ ಸ್ಪಂದಿಸಬೇಕಾಗಿದೆ. ನಾನು ಯಾಕೆ ಇಷ್ಟು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ 3ನೇ ದಿನಕ್ಕೆ ಈ ವಿಷಯ ತೊಗೊಂಡೆ ಅಂದರೆ, ಈ ಪ್ರೊಲಾಂಗ್ ಮಾಡಿದೆ ಅಂದರೆ ಜನಸಮೂಹದ ಮೇಲೆ ಸಾರ್ವಜನಿಕರ ಭಾವನೆಗಳ ಜೊತೆಗೆ ವ್ಯತಿರಿಕ್ತವಾಗಿ ನಿಂತ್ಕೊಳ್ಬೇಕಾಗ್ತದೆ. ಇರ್ಬೋದು ನಮ್ಮ ಭಾವನಾತ್ಮಕ 1 ದಿವಸ 2 ದಿವಸ ನಮ್ಮ ಮನೆಗೆ ಯಾರಿಗೆ ಏನ್ರಿ ನೋವು ಅದಕ್ಕೆ 2 ದಿನ 3 ದಿನ ಇರ್ತದೆ. ಬಟ್ ಕೊನೆಗೆ ಬರೀಬೇಕಾಗ್ತದೆ. ಬರುವ ಅನ್ನುವಂತಕ್ಕಂಥ 3 ಅಕ್ಷರದಿಂದಲೇ ಈಗ ಬದುಕದೆ. ಇಟ್ ಇಸ್ ಹೋಪ್ ಫಾರ್ ನೆಕ್ಸ್ಟ್ ಒಳ್ಳೆಯದಂತ ಬದುಕಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಸರ್ಕಾರ ಭಾಳ ಇಫೆಕ್ಟಿವ್ ಆಗಿ ಕೆಲಸ ಮಾಡಲಿ. ಬರದ
ಛಾಯೆಯಲ್ಲಿರ್ತಕ್ಕಂಥ ಪ್ರದೇಶ. ಅದೃವಶಾತ್ ನಮಗೆ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ವೆಸ್ಟರ್ನ್ ಘಾಟದಾಗ ಮಳೆಯಾಗಿ ಇವತ್ತು ಕೃಷ್ಣೆ ತುಂಬಿ ಇವತ್ತು ಓವರ್ಫ್ಲೋ ಆಗಿದೆ. ನಮ್ಮ ಭೀಮಾ ಓವರ್ಫ್ಲೋ ಆಗಿದೆ. ಅನೇಕ ನದಿಗಳು ಇವತ್ತು ಕಾವೇರಿ ಇಶ್ಯೂ ಅಂತ ದೊಡ್ಡ ಸಮಸ್ಯೆ ಇತ್ತು. ಕೊನೆಗೆ ಪರಿಹಾರ ಮಾಡೋದು ನಿಸರ್ಗ. ಆ ಕ್ಯಾಚ್ಮೆಂಟ್ ಏರಿಯಾದಾಗ ಏನು ಮಳೆ ಆಯಿತು, ಆ ಜನರ ಏನು ಕೇಂದ್ರದ ಸಮಿತಿಯವರಿಂದ ನಿರ್ಣಯ ಮಾಡಿದರು, ಅದಕ್ಕಿಂತ ಹೆಚ್ಚು ನೀರು ತಾನಾಗಿಯೇ ನ್ಯಾಚುರಲ್ ರೂಪವಾಯಿತು. ಸೊ ನಿಸರ್ಗದ ಸಹಾಯ ಇಲ್ಲದೇ ಯಾವುದೇ ಸರ್ಕಾರಗಳು ಆಗೋದಿಲ್ಲ. ಕೊನೆಗೆ ನಿಸರ್ಗನೂ ಸ್ವಲ್ಪ ಸಹಾಯ ಮಾಡಿದೆ. ಆದರೂ ಸಹಿತ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬಿತ್ತನೆ ಆಗದೆ ರೈತರು ಕಂಗಾಲಾಗಿದ್ದಾರೆ. ಬಿತ್ತಿದ ರೈತರು ಬೆಳೆ ಉಳಿಲಾರ್ದಂಥ ಪರಿಸ್ಥಿತಿ ಆಗಿದೆ. ಅವುಗಳನ್ನು ಅವಲಂಬಿಸಿ ಅವರ ಸಹಾಯಕ್ಕೆ ನಾವೆಲ್ಲ ಯುದ್ಧೋಪಾಯದಲ್ಲಿ ಅವ್ರ ಬಗ್ಗೆ ಹೋಗ್ಬಿಟ್ಟೆ. ಸೊ ಅದಕ್ಕೆ ಸರ್ಕಾರದ ಭಾಗವಾಗಿರ್ತಕ್ಕಂಥವರು ನಾವೆಲ್ಲರೂ ಕೂಡಿ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನ ಮಾಡೋದು. ಇಂದಿಗೆ ನನ್ನ ವೈಯಕ್ತಿಕವಾಗಿ ದಿಸ್ ಚಾಪ್ಟರ್ ನಾನು ಇಡೀ ಪೊಲಿಟಿಕಲ್ ಕೇರಿಯರ್ನಾಗ ಯಾವುದೇ ಹುದ್ದೆಗಳಾಗಿ ನಾನು ಎಂದೂ ಮಾತಾಡಲ್ಲ. ಎಲ್ಲಿ ತನ ಸಾರ್ವಜನಿಕ ಬದುಕನಾಗಿರ್ತದೆ, ಡೈರೆಕ್ಟ್ ಮತದಾರರ ಆಶೀರ್ವಾದ ಎಲ್ಲಿರ್ತಾರೆ ಸಕ್ರಿಯ ಸಾರ್ವಜನಿಕ ಹಿತ ಬಯಸ್ತಕ್ಕಂಥ ಪ್ರಯತ್ನ ಜನಮಾನಸದೊಳಗೆ ಶಾಶ್ವತವಾಗಿ ನನಗೆ ಅವಕಾಶ ನಮ್ಮ ಸರ್ಕಾರಗಳು ಬಹಳ ಅವಕಾಶ ಕೊಟ್ಟಿದೆ. ಒಬ್ಬ ಮಂತ್ರಿ ಆದಂಥ ಕಾನ್ಸ್ಟಿಟ್ಯೂನ್ಸಿ ಘಾಟ್ ಅದನ್ನು ಬಂದಿಲ್ಲ. ನನಗೆ ಬಂದು 4,000 ಕೋಟಿ 3,000 ಕೋಟಿ. ನಾನೇನು ಕನಸು ಕಂಡಿದ್ದೆ ಅವೆಲ್ಲ ನನಸಾಗಿದೆ. ನೀರಾವರಿ ಯೋಜನೆಗಳು, ಕೆರೆ ತುಂಬತಕ್ಕಂಥ, ಸಕ್ಕರೆ ಕಾರ್ಖಾನೆ, ನಿಂಬೆ ಅಭಿವೃದ್ಧಿ ಮಂಡಳಿ, ನಿಮಗೆ GI ಟ್ಯಾಗ್, GTC ಕಾಲೇಜ್, ಡಿಗ್ರಿ ಕಾಲೇಜ್, PUC ಕಾಲೇಜ್ ಏನೆಲ್ಲ ಮಾಡಿ ನಾನು ಹೇಳ್ಕೊತೋದು 1 ಗಂಟೆ ಆಯ್ತು. ಇದೇ ಇವರೇ ಈಗಿನ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಬಂದು ಜುಲೈ 14 4,000 ಕೋಟಿ ರೂಪಾಯಿ ಯೋಜನೆಗಳ ಅನುದಾನ ಶಂಕುಸ್ಥಾಪನೆ ಮಾಡಿದ್ದೇವೆ. ಜುಲೈ 14, 2025 ಸಮಾಧಾನ. ಕೊನೆಗೆ ನನ್ನ ಜನರ ಏನು ಆಶೀರ್ವಾದ ಮಾಡಿದೆ. ಸಿದ್ದೇಶ್ ನಿವಾಸ ಹೆಸರು ಮೇಲೆ ಒಂದು ನೀವೆಲ್ಲ ಸೌತ್ ಹೋಗಿ ಬರ್ಬೋದು. ಮೋಸ್ಟ್ ಅಟ್ರಾಕ್ಟಿಂಗ್ ಪ್ಲೇಸ್ ಆಗಿದೆ. ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಸಂತೃಪ್ತಿ ಇದೆ. ಒಬ್ಬ ಶಾಸಕನಾಗಿ ನನ್ನ ಜನರ ಭಾವನೆಗಳಿಗೆ ನಾನು ಹಿಂದೆ ಹೇಳ್ತಿದ್ದೇನೆ. ಕುಡಿಯುವ ನೀರಿನ ಅತಿ ಸಮಸ್ಯೆದಾಯಕ ತಾಲೂಕುಗಳು ಯಾವುದೇ ಕರ್ನಾಟಕದಲ್ಲಿ ಅದರಲ್ಲಿ ನಮಗೂ ಸಿಗ್ಬೋದು. ಅದು ಇವತ್ತಿನಲ್ಲಿ ಆ ವಾತಾವರಣ ಟ್ಯಾಂಕರ್ ಮುಕ್ತ ಮಾಡಿದ್ರೆ ನಾನು ಲಾಸ್ಟ್ ಪ್ರಶ್ನೆ ಹೇಳಿದ್ದೇನೆ. ಸೊ ಜನರ ಮೂಲ ಸಮಸ್ಯೆಗಳನ್ನು ಪರಿಹಾರ ಮಾಡಿರ್ತಕ್ಕಂಥ ಸಂತೃಪ್ತಿ ನನಗೆ. ಸೊ ಒಟ್ಟಾರೆ ನನ್ನ ಇಡೀ ರಾಜಕಾರಣದ ಅವಧಿಯಲ್ಲಿ ಭಾಳ ಜನ ನನಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ ಈ ಏನೊಂದು 2-3 ದಿನಗಳಿಂದ ಎಮೋಷ್ನಲ್ ಆಗಿ ನನ್ನ ಜೊತೆಗೆ ಸಹಕರಿಸಿದ್ದಾರೆ. ನನ್ನ ಜೊತೆಗೆ ನಿಲ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಸರ್ವರಿಗೂ ನಮ್ಮ ಮುಖಾಂತರ ಅಭಿನಂದನೆಗಳು. ಭಾರತೀಯ ಸಂಸ್ಕೃತಿ ಏನು ಹೇಳ್ಕೊಳ್ತೇವೆ ಅಂದರೆ ಕೊನೆಗೆ ನಾವೆಲ್ಲ ಒಳ್ಳೆಯ ದಾರಿಯಲ್ಲಿ ಸಾಯ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನ ನಾವು ಹೇಳಿ ಭರವಸೆ ಕೊಟ್ಟಿದೆ ಸರ್. ಡಿಕ್ಲೇರ್ಡ್ ವಾರ್ 2028 ವಾರ್ ಆಗುತ್ತಾ ಇಲ್ಲ ಹೆಂಗೆ? 28 ಇನ್ನ ಭಾಳ ದೊಡ್ಡದು. 1 ವರ್ಷ 9 ತಿಂಗಳದ ಮತ್ತೆ ಏನಾದ್ರು ಭರವಸೆ ಕೊಟ್ಟಿದೆ ಸರ್ ಹೈಕಮಾಂಡ್ ನೀವು ರಾಜೀನಾಮೆ ವಾಪಸ್ ಪಡೆದಿರೋದ್ರಿಂದ? ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾನು ಇನ್ಯಾವುದೇ ಭರವಸೆಗಳಿಗೆ ನಮ್ಮ ಅಪೇಕ್ಷೆಗಳಿಗೆ ನಂಬುದಿಲ್ಲ ಅನ್ನೋದಕ್ಕಿಂತ ಅಪೇಕ್ಷೆ ಪಡಕ್ಕೆ ಅಲ್ಲ ಅವರಿಂದ ಏನಾದ್ರು ಆ ಮಾತು ಬಂತ ಸರ್? ಷಡ್ಯಂತ್ರ ರಾಜಕಾರಣದಲ್ಲಿ ಯಾವತ್ತು ಹೇಳ್ಬೇಕಂತ ಹೇಳಿ ಮುಗಿದೋದು ಅಧ್ಯಾಯ ಕನ್ಕ್ಲೂಡಕ್ಕೆ ಬಂದಿದೆ. ನಿಮ್ಗೆ ಹೇಳ್ಬಿಟ್ಟೆ ನಾನು ಇದು ಭಾವನಾತ್ಮಕ ರಾಜಕಾರಣ. ಇದೆಲ್ಲ ನಾವು ನಿನ್ನೆ ನಮ್ಮ ಜನರ ಭಾವನಾತ್ಮಕ ವಿಚಾರಧಾರೆಗಳನ್ನು ನೋಡಿ ಬಂದು ನನ್ನ ಅಗ್ರೆಸಿವ್ನೆಸ್ ನಿನ್ನೆ ಕೂಲ್ ಆಗ್ಯದ. ನನ್ನ ಜನರ ಭಾವನೆಗಳಿಗೆ ಏನನ್ನು ನೋವಾಗ್ಯದ ನನ್ನಿಂದ ಅನ್ನೋದನ್ನ ನಾನು ತಿಳ್ಕೊಂಡಿನಿ. ಇಂಥ ಯಾವ ವಿಷಯಗಳಿಗೂ ನನಗೆ ಅವಕಾಶ ಇಲ್ಲ. ಸಮಯ ಸಂದರ್ಭ ಕಾಲ ನಿರ್ಣಯ ಮಾಡ್ತಾರೆ. ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅಭಿಪಟ್ಟ ಅಂತ ನೇರವಾಗಿ ಹೇಳಿದ್ರಿ. ಮೊನ್ನೆ ನಡವಳಿಕೆ ಹೇಳಿದ್ರು. ಅದು ಏನ್ ಮಾಡಿದ್ರು ಅಂತಾನೆ ಜನರಿಗೆ ಗೊತ್ತಾಗಿದೆ. ನಿಮಗೂ ಗೊತ್ತದ, ಜನರಿಗೂ ಗೊತ್ತದ. ನಾನು ಬಹಳ ಭಾವನಾತ್ಮಕ ನನ್ನ ಜನರ ಭಾವನೆಗಳ ಜೊತೆಗೆ ಇಲ್ಲಿ ಬಂದಿದ್ದು.
ಇವತ್ತು ಅದ್ರ ಬಗ್ಗೆ ಮಾತಾಡೋದು ನನ್ನ ಮನಸ್ಸಿನ ಸರ್, ಸಮಯ ಸಂದರ್ಭ. ಈಗ ಸರ್, ನೀವು ಇದೇ ರೀತಿ ನಡ್ಕೋತೀರಿ ಅಂತ ಹೇಳಿ ಇಲ್ಲ ಇಲ್ಲ ನಿಮ್ಗೆ ಇನ್ನೊಂದು ಹೇಳ್ತೀನಿ. ಈ ಸಲ ಮಂತ್ರಿಮಂಡಲ ರಚನೆ ಆಗುವ ಸಂಬಂಧ ಕೇಳ್ದಲ್ಲ, ನಿಮ್ಗೆ ನಿರಂತರ ಗೊತ್ತು ಎಷ್ಟು ವರ್ಷಗಳಿಂದ ಮಂತ್ರಿಮಂಡಲದ ಬಗ್ಗೆ ಚರ್ಚೆಗಳಾಗಿದೆ ಅನ್ನೋದು ನೀವು ಭಾಳ ಸಲ ನನಗೆ, ನಾನು ಭಾಳ ಸಲ ಹೇಳಿದ್ದೀನಿ. ಆಮೇಲೆ ನನ್ನದೇ ಒಂದು ಪ್ರಶ್ನೆ ಒಬ್ಬರು ಕೇಳಿ, ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಅಂತ. ನಾನು ಹೇಳಿದ ವೆರಿ ನೆಕ್ಸ್ಟ್ ಮಿನಿಟ್ ಐ ವಿಲ್ ಟೇಕ್ ಕಾಲ್. ಅದೇ ಕಾಲ್. ಆದರೆ ಎಮೋಷನಲಿ ವಿಷಯ ಇತ್ತು. ನಮ್ಮ ಪಕ್ಷದ ಹಿರಿಯರು, ನನ್ನ ಒಡನಾಡಿಗಳು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು ನಾನು ಹೇಳಿದ ಸುದೀರ್ಘ ಹೇಳಿ ಯಾರು ಬಂದರು, ಏನೇನು ಹೇಳಿದ್ರು, ಏನೇನು ಮಾತಾಡೋದು. ಏನು ಅಧಿಕಾರ ಒಂದೇ ನೋಡ್ದಾಯ್ತು ಷಡ್ಯಂತ್ರಕ್ಕೆ ಬಲಿಯಾದ ಷಡ್ಯಂತ್ರ ಎಲ್ಲಾನೇ ಮುಗಿದೋಗಿದೆ. ಅಲ್ಲಲ್ಲ, ಪೋಸ್ಟ್ ಮಾರ್ಟಮ್ 3 ದಿನ ನೀವು ಬರೇ ಪ್ರತಿ ಸಲನೂ ನೀವು ಅಡ್ಡಗೋಡಿ ಮೇಲೆ ದೀಪ ಹಾಕ್ತೀರಿ ಸರ್. ಕ್ಲಿಯರ್ ಆಗಿ ಹೇಳಿ. ನಾನು ಅದು ಜನರಿಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ಆಗಿದ್ದು ಸತ್ಯನೋ ನಾನು ಕಂಪ್ಲೀಟ್ ಮಾಡ್ತೀನಿ ಪ್ಲೀಸ್. ಪ್ರತಿ ಸಲನು ಇದನ್ನೇ ಹೇಳ್ತೀರಿ, ಪ್ರತಿ ಸಲನು ಸೂಕ್ಷ್ಮವಾಗಿ ಹೇಳ್ತೀರಿ. ಒಂದು ಕ್ಲಾರಿಫಿಕೇಶನ್ ಕೊಡಿ ಜನರಿಗೆ. ಇದ್ರ ನೀವು ಹಿಂದೆ ಆಗದೇ ಇರತಕ್ಕಂಥ ಹಿಂದೆ ಕಾರಣ ಯಾವ ಅಂತ ನನ್ನ ಹೇಳಿಲ್ಲ. ಎಲ್ಲಿ ಇಲ್ಲಿ ಹೇಳಿ ಸರ್, ನಮಗೆ ಹೇಳಿ ಸರ್, ನಮ್ಮ ಜಿಲ್ಲಾದವ್ರಿಗೆ ಹೇಳಿ ಸರ್. ನಿಮ್ಮ ಜಾಗದಾಗಿದ್ದು ಬೆಂಗಳೂರದಾಗಿದ್ದು ಸರ್, ಈಗ ನೀವು ಇದೇ ರೀತಿ ಹೇಳ್ತೀರಿ ಅಂತ ಯತ್ನಾಳ್ರು ವ್ಯಂಗ್ಯ ಆಡಿದ್ರು. ಇಲ್ಲ ಬರ್ತಾರೆ ಇವರು ಬಂದ ನಂತರ ಇದೇ ಹೇಳ್ತಾರೆ, ಇದೇ ತರದ ಭಾವನೆಗಳೆಲ್ಲ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಮತ್ತೆ 2 ದಿನಕ್ಕೆ ಹಿಂದೆ ತಪ್ಪಾತಾರೆ. ಆದ್ಯತೆ ಕೊಟ್ಟಿದ್ದಾರೆ. ಹಣ ಕೊಟ್ಟವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಹಿರಿತನಕ್ಕೆ ಮತ್ತೆ ಒಳ್ಳೆ ಕೆಲಸ ಕೊಟ್ಟಿಲ್ಲ ಅಂತ ಹೇಳಿ ಆಡಿಯೋ ವಿಡಿಯೋಗಳೆಲ್ಲ ಹೊರಡ್ತಾ ಇದೆ ನಿಮ್ಮ ಪಕ್ಷದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಗುಂಡಾಗಳ ಸಚಿವ ಸಂಪುಟ ಅಂತ ಹೇಳಿದ್ದಾರೆ. ಗುಂಡಾಗಳ ಸಚಿವ ಸಂಪುಟ ಇದು ಅಂತ ಹೇಳಿದ್ದಾರೆ. ಯತ್ನಾಳ್ ಅವ್ರು ಇಡೀ ರಾಜಕಾರಣ ಹೆಂಗೆ ನೋಡ್ಕೊಂಡು ಬಂದವ್ರಿಗೆ ಹೋಗೋದು. ಒಂದು ಮಾತು ಹೇಳ್ತೇನೆ, ಚುನಾಯಿತ ಪ್ರತಿನಿಧಿಗಳ ಆದ ಬಳಿಕ ಈ ಪದಗಳ ಬಳಕೆ ಮಾಡ್ತಾರೆ. ಜನ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರತಿನಿಧಿಗಳಾಗಿದ್ದಾರೆ. ಅವರಿಗೆ ಮಂತ್ರಿಗಳಾಗಲಿಕ್ಕೆ ಅವಕಾಶ, ಒಬ್ಬ ಶಾಸಕನಿಗೆ ಸಂಪೂರ್ಣ ಅಧಿಕಾರದ ಮಂತ್ರಿಗಳಾಗಲಿಕ್ಕೆ ಪಕ್ಷ ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಆ ರೀತಿ ಮಾತಾಡಬಾರ್ದು. ನಮ್ಮ ಬಸವನಗೌಡರಿಗೆ ಇದೇ ಮಾತಾಡಿ ಇಲ್ಲಿ ಮುಟ್ಟಾರವು. ಸ್ವಲ್ಪ ಸಂವೇದನಶೀಲದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸುವರಿ. ನೀವು ಒಂದು ಪಕ್ಷದಾಗಿದ್ದರೆ ನಿಮಗೆ ಆ ಪಕ್ಷ ಹೊರಗೋಗ್ಲಿಕ್ಕೆ ವಾತಾವರಣ ಹೆಂಗಾಯ್ತು, ನೀವೇನೇನು ಮಾಡ್ಕೊಂಡ್ರಿ, ಸ್ವಯಂಕೃತ ಅಪರಾಧಗಳನ್ನು ಇನ್ನೂ ಬದಲಾವಣೆ ಆಗ್ರಿ. ನಿಮ್ಮ ಸೋದರರು ಇದ್ದಾಗ ನಿಮ್ಗೆ ಹೇಳೋಗ್ಯಾರೋ ಸ್ಮೂತ್ ಆಗಿ ಸೈಲೆಂಟ್ ಆಗಿ ರಾಜಕಾರಣ ಮಾಡುತ್ತೆ. ಇನ್ನೂ ಅದೇ ಹೊಟ್ಟಿಲ್ಲ. ಆಮೇಲೆ ನಾನು ಕೇಳೋದು ವಿನಾಯಕ ಒಂದು ಪ್ರಶ್ನೆ, ನಾವು ಹೊಸ ಹುಡುಗ ರೀತಿ ಮಾಡೋದು ಹೊಸ ಹುಡುಗ ಏನು ಮಾತಾಡ್ತಾರೆ ಅನ್ನೋದು ಭಾಳ ಮಹತ್ವ ಬರೋಂಗಿಲ್ಲ. ನನ್ನ ಆತ್ಮಸಾಕ್ಷಿ ಏನು ಹೇಳ್ತಾರೆ, ನನ್ನ ಜನ ಏನು ಹೇಳ್ತಾರೆ, ನಾನು ಅದು ಐ ಡೋಂಟ್ ಕೇರ್ ಎನಿಬಡಿ ಅಂತ 10% ಹುಡುಗ ನೋಡ್ತೀನಿ. ನಾನು ಏನು ಆಗ್ಬೇಕು ನಿಮ್ಮಂಥವ್ರಿಂದ ಪಾಠ ಕಲಿಯೋ ರಾಜಕಾರಣ ನನಗೆ ಅವಶ್ಯಕ. ಜಿಲ್ಲೆಯ ರಾಜಕಾರಣದ ಯಾರ್ಯಾರು ಏನೇನಿದೆಯೋ ಅನ್ನೋ ಜನರಿಗೆ ಗೊತ್ತದಲ್ಲ. ನಾವೆಲ್ಲ ಬ್ಯಾಲೆಟ್ ಪೇಪರ್ದಾಗ ರಾಜಕಾರಣದ ಕರ್ಕೊಂಡವ್ರಿಲ್ಲ. ನಿಮ್ಮಂಥವರಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ನಾನು. ನೀವೇನೋ ವಿಚಾರ ನೋಡಿದ್ರೆ ನಾನು ಅವ್ರಿಗೆ ಹೇಳೋದು ಇಷ್ಟೇ, ನಿಮಗೆ ಪಕ್ಷ ಇಷ್ಟೇ ಇಲ್ಲ, ನೀವು ಹುಟ್ಟಿರ್ತಕ್ಕಂಥ ಪಕ್ಷದ ಬಗ್ಗೆ ನಿಮ್ಗೆ ಗೌರವ ಇಲ್ಲ. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಂಗಿಲ್ಲ. ಕೊನೆಗೆ ನಮ್ಮ ಪಕ್ಷದ ಹಿರಿಯರು, ನನ್ನ ಕುಟುಂಬದ ಸದಸ್ಯರಾಗಿ ನನಗೆ ಸಲಹೆ ಕೊಟ್ಟಿದ್ದಾರೆ. ನನಗೆ ನೀವು ನಮ್ಮ ಜೊತೆಗಿರ್ಲಿ ಅಂತೇಳಿ. ಎಸ್, ಐ ಅಗ್ರಿ. ನಿಮ್ಮ ರಕ್ತ ಕಾಂಗ್ರೆಸ್ ರಕ್ತನೋ ಇಲ್ಲ ಯಾವುದೋ ಪಂಚ ರಕ್ತ ಇರ್ಬೋದು, ಯಾರು ಈ ಗಟಾರ್ ರಕ್ತ ಇರ್ಬೋದು. ಯಾರು ಯತ್ನಾಳ್ ಅವ್ರು ನಿಮ್ಮ ರಕ್ತ ಕಾಂಗ್ರೆಸ್ ರಕ್ತ ಅದನೋ ಅಥವಾ ಯಾವುದೋ ಗಟಾರ್ ರಕ್ತ ಅದೋ ಗೊತ್ತಿಲ್ಲ. ಯಾರಿಗೆ ಅವ್ರದ ನಿಮ್ಮ ಬಗ್ಗೆ ಎಂದಿಲ್ಲ. ಹೌದಾ? ನನ್ನ ಫಾದರು ಕಾಂಗ್ರೆಸ್, ನಾನು ಕಾಂಗ್ರೆಸ್. ಅವ್ರು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆ ಗೌರವ ಇಲ್ಲ. ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ಟರು ಅವ್ರ ಬಗ್ಗೆ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನು ನೋಡಿರ್ತೀನಿ ನಾನು. ಆದ್ರೆ ನಾನೆಂದು ನಾನು ಮೊನ್ನೆ ಆದರೂ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರ ಮತ್ತು ರಾಜ್ಯ ನಾಯಕಗಳ ಬಗ್ಗೆ ಮಾತಾಡಿಲ್ಲ. ನೀವೆಲ್ಲ ಗಮನಿಸಿರ್ಬೋದು. ನಾನು ಏನು ಹೇಳಿದ್ದು, ನನ್ನ ಅವಕಾಶದ ಬಗ್ಗೆ ಹೇಳಿ. ಹೌದು, ಅದು ಇವತ್ತಿನ ಬಗ್ಗೆ ನಾನು ಹೇಳ್ತೀನಿ, ಅದು ಇನ್ನು ಮುಂದೆ ಅದು ಕೇಳಂಗಿಲ್ಲ. ಆಮೇಲೆ ರಕ್ತ DNA ಎಲ್ಲರಿಗೂ ಗೊತ್ತದ, ಯಾರು DNA ಏನದ,
ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನ ಏನು ಮಾಡಿದಾರೆ ಅನ್ನೋದು ನಾನು ಹೇಳ್ತೀನಿ. ಇವತ್ತು ನೀವೇನು ಹೇಳಕ್ ಸಾಧ್ಯದ? ನಾನು ಕಾಂಗ್ರೆಸ್ನಾಗ ಹುಟ್ಟಿನೋ, ನಾಳೆ ಏನು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಕಾಂಗ್ರೆಸ್ನಾಗ ಸಾಯ್ತೀನಿ, ಇದು ಹೇಳೋ ಶಕ್ತಿ ಅದ ನೀವು ಕೊಡೋದೆ? ಇಟ್ ಇಸ್ ಅವರ್ ಕಮಿಟ್ಮೆಂಟ್. ವಿ ಡನ್ ವಿತ್ ದಟ್. ಹೇಳಂತ ಹೇಳಿ ನೀವು ನೋಡೋದು, ಅಧಿಕಾರಕ್ಕೆ ಏನ್ ಬೇಕೆಲ್ಲ ಜನತಾದಳಕ್ಕೆ ಹೋಗೋದು, ಬಾಳೆ ಮಾತು ಬರೋದು, ಮಾತು ಹೋಗೋದು. ನಾನು ಹಿಂಗೇನು ಮಾಡಿ ಎಮೋಷನಲಿ ಆ ಕ್ಷಣಕ್ಕಾಗ್ಯದ. ನಾನು ರೆಕ್ಟಿಫೈ ಮಾಡ್ತೀನಿ. ನನ್ನ ಪಕ್ಷದವರು ಆಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ್ರು, ಸ್ಪಂದಿಸಿದ್ದೀನಿ. ನಾನು ಗೌರವ ಕೊಡ್ಬೇಕಲ್ಲ. ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಹೌದು, ಒಂದು ಮಂತ್ರಿ ಮಾಡ್ಲಿಕ್ಕಿಲ್ಲ ಅವರು, ಆದರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟದ್ದು ಇಲ್ಲೋ. ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲೋ. ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ಪಾಲಿಲ್ಲ. ನಾನು ಇವತ್ತೇ ಮಾತಾಡಿದೆ, ಈ ಮಂತ್ರಿ ಆಗೋ ಕಾಲ ನನಗೆ ಇಷ್ಟ ಆಯ್ತು. ನಿಮ್ಮ ಜೀವನದಾಗ ಇದು ಕೇಳಂಗಿಲ್ಲ, ನಿರೀಕ್ಷೆನೇ ಇಟ್ಕೊಳ್ಳಿಲ್ಲ, ಪ್ರಶ್ನೆನೇ ಬರಂಗಿಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರು ಅವ್ರು ನಮ್ಮವರು. ನನಗೆ ಹೇಳ್ಬಿಟ್ಟು ಇಂಥವು ಯಾವ ಅಪೇಕ್ಷೆಗಳಿಲ್ಲ. ನಾನು ಇಡೀ ರಾಜಕಾರಣದ ಅವಧಿಯೊಳಗೆ ನಾನು ಇದನ್ನೆಂದೂ ನಿರೀಕ್ಷೆ ಮಾಡಿಲ್ಲ. ಇನ್ನೊಂದೇನಂದ್ರೆ ಅದು ಇಂಡಿ ದುರ್ದೈವ ಅನಿಸ್ತದ. ನನಗಿಂತ ಹೆಚ್ಚಿಗೆ ಆ ಕ್ಷೇತ್ರಕ್ಕೆ ಸಚಿವ ಭಾಗ್ಯನೇ ಇಲ್ಲ. ಅದೊಂದು ವಂಚಿತ ಭಾಗ್ಯ. ಅಥವಾ ಒಬ್ಬೊಬ್ರು ಯಾರೋ ಹೇಳ್ತಿದ್ರು, ಒಂದು ಇದು ಹೇಳ್ತಿರ್ತಾರಲ್ಲ ವಾಸ್ತು, ಹಂಗದ ನನ್ನ ಕ್ಷೇತ್ರದ ವಾಸ್ತು ಮಂತ್ರಿ ಭಾಗ್ಯನೇ ಇಲ್ಲ ತಿಳ್ಕೊಂಡು ಅದ್ರಾಗ ನಾ ಇದೀನಿ. ಮತ್ತು ಅನಿವಾರ್ಯ ಅದು ಇನ್ನೇನರ ಡಿಲಿಮಿಟೇಷನ್ ಆಗಿ ಇನ್ನೊಮ್ಮೆ ಏನು ಡಿಲಿಮಿಟೇಷನ್ ಆಗೋದು, ಅವಾಗ ಏನಾರ ಹೆಸರು ಚೇಂಜ್ ಮಾಡಿದ್ರೆ ಹೊಸ ಜಿಲ್ಲೆ ಆದ್ರೆ ಏನಾದ್ರೂ ಆಗ್ಬೋದು ಅಂತ ಅದನ್ನೇನ್ರಿ? ಹೊಸ ಜಿಲ್ಲೆಗಳನ್ನ ಮಾಡ್ತಕ್ಕಂಥ ಸಂದರ್ಭ ಭಾಳ ಸಲ ಹೇಳಿದ್ದೀನಿ. ಕರ್ನಾಟಕದೊಳಗೆ ಫಸ್ಟ್ ಪ್ರಯಾರಿಟಿನೇ ಬೆಳಗಾವಿ ಆಗಿದೆ ಭೌಗೋಳಿಕವಾಗಿ. ಇವತ್ತಿಗೂ ದೊಡ್ಡ ಜಿಲ್ಲೆ ಆಗಿದೆ. ಅವಾಗೇನು ಜಿಲ್ಲೆಗಳು ಒಡವರು ಜೆ ಎಚ್ ಪಟೇಲ್ರ ಕಾಲಾವಧಿ ಒಳಗೆ ಅವಾಗೇ ಆಗಬೇಕು. ಇವತ್ತು ಅವದೇ ಹೊಡೆದಿಲ್ಲ. ಅದು ನಮ್ಮ ಡಿಮಾಂಡ್ ಅದ. ನಾನು ಭಾಳ ಸಲ ಹೇಳಿದ್ದೀನಿ, ಇವತ್ತೇ ಆಗಿರ್ತಿಲ್ಲ. ನೀವು ಎಂದಾದ್ರೂ ಹೊಸ ಜಿಲ್ಲೆಗಳನ್ನು ಮಾಡ್ತಕ್ಕಂಥ ಪ್ರಸ್ತಾವನೆ ಸರ್ಕಾರದಲ್ಲಿ ಬಂತು ಅಂದ್ರೆ ನಮ್ಮನ್ನು ಪರಿಗಣಿಸ್ರಿ. ಬರೀ ನಮ್ಮ ಒಂದೇ ಇಲ್ಲ, ಎಂತ ಮಾಡೋದು. ಮಧುಗಿರಿ ಅದ, ತುಮಕೂರದಾಗ, ಬೆಳಗಾವದಾಗ ಅತನಿ ಅದ, ಚಿಕ್ಕೋಡಿ ಅದ, ಬೈಲಹೊಂಗಲ್ ಅದ, ಬೇರೆ ಬೇರೆ ಬಹಳ ಬೇಡಿಕೆ ಅದಾವ. ನಿಮ್ಮ ಅವಧಿಯಲ್ಲಿ ಮಾಡ್ತೀರಾ? ಸರ್, ಈಗ ಮಾಡ್ತಿರ್ತೀನಿ, ಈ ತರ ಒಂದು ಕನ್ಫರ್ಮೇಶನ್ ಕೊಡಿ. ನಾನು ಮಾಡಬೇಕಂತ ಪ್ರಯತ್ನ ಮಾಡಾಯ್ತೀನಿ. ಅದನ್ನ ಪ್ರಯತ್ನ ಮಾಡಿದ್ರೆ ಮಾಡ್ತಾ ಇದ್ದೀನಿ. ಸರ್ ಈಗ ಎಲ್ಲ ಇಂಥ ಕಡೆ ಸರ್ ನೀವು ಇಂಡಿ ಜಿಲ್ಲೆ ಮಾಡದೆ ಇದನ್ನ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತಾನೆ ಎಷ್ಟು ಸಲ ನೀವು ಹೇಳಿಕೆ ಮೇಲೆ ಹೇಳಿದ್ರಿ. ಹಂಗಾರೆ ಪ್ರೆಷರ್ ಇಡಬೇಕಂತ ನೀವು ಶಾಸಕ ಸ್ಥಾನ ಸಾಧನೆ ಕೊಟ್ಟಿದ್ರೆ ಇನ್ನೂ ಒಂದಿತ್ತು ಕೇಸ್ ಬರ್ತಾ ಇತ್ತು. ಇಂಡಿ ಜಿಲ್ಲೆ ಮಾಡೋದಿಲ್ಲ ಹಂಗಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿದ್ದು ಯಾರು? ನೀವು ಇವತ್ತಿನ ಸನ್ನಿವೇಶ ಅದು ಇರಲಿಲ್ಲ. ಆ ಸನ್ನಿವೇಶ ಬಂದಾಗ ನೋಡೋಲ್ಲ. ಅದನ್ನು ಮೊನ್ನೆ 3ನೇ ತಾರೀಕಿನಿಂದ ಆ ಸನ್ನಿವೇಶ ಇರಲಿಲ್ಲ. ನಾನೇ ನಿಮಗೆ ಹೇಳಿದ್ದೆಲ್ಲ, ಒಂದು ವೇಳೆ ಅವರ ಡಿಸಿಷನ್ ತಗೊಳ್ಳಿಲ್ಲ, ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ಆ ಆ್ಯಂಗಲ್ ಬಂದೆ ಎಮೋಷನಲಿ. ಬಟ್ ಇವತ್ತು ಅದೊಂದು ಸಮಸ್ಯೆ ಪರಿಹಾರ ಆಗಿದೆ. ಎಲ್ಲ ಒಂದು ಮಾತು ಅಲ್ಟಿಮೇಟ್ ನಾನು ನಿನ್ನೆಯಲ್ಲಿ ನಿಮ್ಮ ಇಂಡಿಯಾ ಐಬಿಗೆ ಬಂದಿದ್ರೆ ಅಂದರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಪರಿಸ್ಥಿತಿ, ಅವರ ಅಲ್ಲಿ ಆ ಇಡೀ ಘಟನೆಗಳನ್ನು ಗಮನಿಸಿದ್ರೆ ಅದೆಲ್ಲ ನೋಡಿ ನಾ ಮತ್ತೆ ಬೇರೆ ಏನು ನನ್ನನ್ನು ಇಷ್ಟು ಇದ್ದೋರು ಎತ್ತ ತಂದಾರೋ ಅವ್ರ ಮಾತುಗಳು ಕೇಳಿ ಅಂದ್ರೆ ಪ್ರಜಾಪ್ರಭುತ್ವದಾಗ ನೀವು ಹೇಳಿ ಜನರ ನಿರ್ಣಯವನ್ನು ಪಾಲಿಸಬೇಕಾದ್ರೂ ಪ್ರಜಾಪ್ರಭುತ್ವದ ಧರ್ಮ ಮತ್ತು ಕರ್ತವ್ಯ. ಯಾರು ಜನಸಮೂಹದ ಭಾವನೆಗಳನ್ನು ಸ್ಪಂದಿಸೋದಿಲ್ಲ, ಅವರು ಸಾರ್ವಜನಿಕ ಬದುಕಿನಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಲು ಸಾಧ್ಯ ಇಲ್ಲ. ಅವ್ರು ಗೌರವಿಸ್ಬೇಕಾಗ್ತದೆ. ಸರ್, ಈಗ ರಾಜೀನಾಮೆ ಕೊಟ್ಟಿರೋದ್ರ ಹಿಂದಿನ ಉದ್ದೇಶ ಹೇಳಿದ್ರಿ, ಆಮೇಲೆ ನಿರ್ಧಾರದಿಂದ ಹಿಂದೆ ಸರಿದಿರೋದ್ರ ಬಗ್ಗೆ ಹೇಳಿದ್ರಿ. ಕೈ ತಪ್ಪಲಿಕ್ಕೆ ಪ್ರಮುಖ ಕಾರಣ ಏನು? ನಾನು ಹೇಳ್ತೇನೆ, ಸುರ್ಜೇವಾಲಾ ಅವರು ನನಗೆ ಸರ್ಕಮ್ಟನ್ಸ್ ಬಗ್ಗೆ ಹೇಳಿದ್ದಾರೆ. ಏನು ಸರ್ಕಮ್ಟನ್ಸ್ ಆಯ್ತು ಅನ್ನೋದು ನನಗದು ಸಮಾಧಾನ. ಅಲ್ಲ, ನಿಮ್ ಕೈ ತಪ್ಪಲಿಕ್ಕೆ ಕಾರಣ ಏನು? ಅದು ನಮ್ಮ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು? ಸರ್, ಅಲ್ಲ, ಈಗ ಕನ್ವಿನ್ಸ್ ಮಾಡೋದು ಬೇರೆ ಸರ್. ನಿಮ್ ಕೈ ತಪ್ಪಲಿಕ್ಕೆ ಕಾರಣ ಏನು? ಯಾಕೆ ಅಂದ್ರೆ ಈಗ ಪ್ರತಿಯೊಂದಕ್ಕೂ ನೀವು ಲಾಸ್ಟ್ ಟೈಮ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರಿ ಯಾವ ಮಾನದಂಡಗಳಿದಾವೆ, ಸಚಿವ ಸ್ಥಾನನ ಯಾವ ಮಾನದಂಡದ ಮೇಲೆ ರಚನೆ ಮಾಡಿದ್ದೀರಿ ನೀವು ಸಂಪುಟ ರಚನೆ. ಮತ್ತೆ ನಿಮ್ಗೆ ಆ ಮಾನದಂಡಗಳು ನೀವು ಫಿಟ್ ಆಗಿಲ್ವಾ, ಅಥವಾ ಉದ್ದೇಶಪೂರ್ವಕವಾಗಿ ಕೈ ಬಿಟ್ರ, ಅಥವಾ ಯಾರಾದ್ರೂ ಲಾಬಿ ಮಾಡಿ ಕೈ ಬಿಡಿಸಿದ್ರ? ಒಂದು ಕಾರಣ ನಾನು ಏನು ಹೇಳ್ಬೇಕಾಗಿಲ್ಲ, ಅವೆಲ್ಲ ಮಾಹಿತಿ ನಿಮಗೆ ನಮಗಲ್ಲ ಸರ್. ಜನರಿಗೆ ನೀವು ನಿರೀಕ್ಷೆ ಮಾಡ್ತೀರಿ ಈ ಜಿಲ್ಲೆಯ ಜನರಿಗೆ ಮತ್ತು ನಿಮಗೂ ಅದು ಸಂಪೂರ್ಣ ಮಾಹಿತಿ ಇದೆ. ಏನೇನಾಯ್ತು,
ಏನೇನಾಗಿಲ್ಲ. ಅದಕ್ಕೆ ನಾನು ಹೇಳಕ್ ಹೋಗಂಗಿಲ್ಲ. ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಲ್ಲ, ಒಬ್ಬ ಪಕ್ಷದ ಸಿಪಾಯಿ ಆಗಿ ಇಲ್ಲ ಆಲ್ರೆಡಿ ಈಗಾಗಲೇ ಒಬ್ರು ಅವಕಾಶ ವಂಚಿತರು ಹೇಳಿದ್ದಾರೆ. ಇನ್ನೊಬ್ಬರು ಶಾಸಕರು ಅವಕಾಶದಿಂದ ವಂಚಿತರಾಗಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ನಾಡಗೌಡರು. ನಮಗೆ ಈ ಜಿಲ್ಲೆಯೊಳಗೆ 3 ಮಂದಿ ಉಳಿದವರೇ ನಮ್ಮನ್ನು ತುಳಿತಾ ಇದ್ದಾರೆ. ಹಿಂದಕ್ಕೆ ಮನುಗುಳಿಯವ್ರ ಫ್ಯಾಮಿಲಿ ತುಳಿದಿದ್ದಾರೆ, ಸಾಸನೂರವ್ರ ಫ್ಯಾಮಿಲಿ ತುಳಿದಿದ್ದಾರೆ, ಉಸ್ತಾದವ್ರ ಫ್ಯಾಮಿಲಿ ತುಳಿದಿದ್ದಾರೆ, ಈಗ ನಮ್ಮನ್ನು ತುಳಿತಾ ಇದ್ದಾರೆ ಅಂತ ಆರೋಪ ಮಾಡಿರೋರು. ಈಗ ನಾಡಗೌಡರ ಪರಿಸ್ಥಿತಿಗೂ ನಾಡಗೌಡರ ಹಿಂದಿನ ಕಾರಣಕ್ಕೂ ನಿಮ್ಮ ಕಾರಣಕ್ಕೂ ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ? ನಿಮಗೆಲ್ಲ ಮಾಹಿತಿ ಅದ. ಅಲ್ಲ ಅವರು ನನಗೆ ಇಲ್ಲಿ ಹೋರಾಡೋದಾಗ ಸಹಿತ ಬಿ ಕೂಲ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಯು ಮಸ್ಟ್ ಕೆಲವು ವಿಚಾರಗಳನ್ನು ಸೂಕ್ಷ್ಮವಾಗಿ ವೆರಿ ಮಚ್ ಅಗ್ರೆಸಿವ್ ಪರ್ಸನ್. ಯು ನೋ ಆಲ್ ದಟ್. ಬಟ್ ಟುಡೇ ಸಿನಾರಿಯೋ ಐ ವಿಲ್ ರಿಸ್ಪೆಕ್ಟ್ ಮೈ ಲೀಡರ್ಸ್ ವರ್ಡ್ಸ್. ಗೌರವ ಕೊಡಬೇಕಾಗ್ತದೆ. ನನ್ನ ಭಾವನೆಗಳಲ್ಲಿ ಬಹಳ ಅದಾವ. ಆದ್ರೆ ಅದನ್ನು ಇಲ್ಲಿ ತರುವ ಪರಿಸ್ಥಿತಿ ಇವತ್ತಿಲ್ಲ. ಲೆಟ್ ಇಟ್ ಬಿ ಔಟ್ಸೈಡ್. ಅಷ್ಟು ಒನ್ ಡೇ ಇಟ್ ವಿಲ್ ಕಮ್. ಅಲ್ಲ ಈಗ ಅವಾಗ ಸ್ಫೋಟ ಆಗುತ್ತೆ ಮತ್ತೆ ತಣ್ಣಗಾಗುತ್ತೆ, ಅವಾಗ ಸ್ಫೋಟ ಆಗುತ್ತೆ ಮತ್ತೆ ಊಟ ಆಗೇ ಇಲ್ಲ. ಪ್ರಜಾಪ್ರಭುತ್ವದೊಳಗೆ ಬಹಳ ಸಂದರ್ಭ ಕೋವಿಡ್ 2019 ನೆನಪಿಸ್ಕೊಂಡ್ಬಿಡಿ. ಅದನ್ನೇ ಎವ್ರಿ ಟೈಮ್ ಇವತ್ತು ನಾನು ಒಂದು ಅತ್ಯಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀನಿ. ನನಗೆ ಸಂವೇದನಾಶೀಲ, ಶಾಂತಿಯುತವಾಗಿ ಮಾಡಿ ನಮಗೆ ಬೇರೆ ವಿಚಾರಗಳನ್ನು ಬೇರೆ ಸಂದರ್ಭದಲ್ಲಿ ನೋಡೋದು. ಇದು ಏನಿತ್ತು, ಒಂದು ಅವಕಾಶ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ಕಾರಣಗಳನ್ನೋದು ನಮ್ಮ ರೋಡೇ ಕೊಟ್ಟಿದ್ದಾರೆ. ಅವರು ಪಾಯಿಂಟ್ ಆ್ಯಂಡ್ ಕಾಮ್ ಆಗಿರೋದು ಹೇಳಿದ್ರು. ಆಮೇಲೆ ಅವ್ರು ಮತ್ತೇನೇನು ಹೇಳಿದ್ರು ನಾನು ಅದನ್ನು ನಾನು ಲೈನ್ ತೆಗೆದುಬಿಟ್ಟಿದ್ದೆ. ಡಿಮ್ಯಾಂಡ್ ಮಾಡಿದ್ರೆ ನೋ ಎನಿ ಡಿಮಾಂಡ್. ಡಿ.ಕೆ. ಶಿವಕುಮಾರ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ಯಾರ ರಾಜೀನಾಮೆ ಕೊಡ್ತಿದ್ರು ಒಂದೇ ಕ್ಷಣದಲ್ಲಿ ನಾವು ಕೊಡ್ತೀವಿ ಅನ್ನುವಂಥ ಅದನ್ನೇ ಅವರು ಉದ್ದೇಶ ಏನಿತ್ತು ಅಂತ ಅವರು ಹೇಳೋದ್ರಲ್ಲಿ 2 ಉದ್ದೇಶ. ಇನ್ನು ನನ್ನ ಜೊತೆ ಅವ್ರು ಮಾತಾಡೋರು ಗಮನಿಸಿದ್ರೆ ನನಗೂ ಸಹಿತ ಕೆಲವು ಮಂತ್ರಿಮಂಡಲದ ತಗೊಳ್ಳಿಲ್ಲ. ಸಿದ್ದರಾಮಯ್ಯ ಅವರು ಮಂತ್ರಿಮಂಡಲ ನನಗೂ ಬೇರೆ ಬೇರೆ ಸಂದರ್ಭದಾಗ ಅನೇಕ ಅವಕಾಶಗಳನ್ನು ಆದರೂ ನಾನು ಕೊನೆಗೆ ಸೊ ನೀವು ಆ ರೀತಿ ನೋಡಿ ನನಗೆ ಅರ್ಥ ಆಗ್ತದೆ. ಅವ್ರದ್ದೇನು ಪಕ್ಷದ ಒಂದು ಸರ್ಕಾರ ಅದ, ನೀವೆಲ್ಲರೂ ಮಾಡೋದು ಅವರು ಸ್ಟೈಲು ಬೇರೆ ನಾವು ಗೊತ್ತು. ಚುನಾವಣೆ ಬೇರೆ ಈಗ ಯಾರು ನಿಮ್ಮ ಜೊತೆ ಅವರಿಗೆ ಎಫೆಕ್ಟ್ ಆಗ್ತದೆ. ನಾನು 3 ವರ್ಷ ಎಷ್ಟು ದಿವಸದಲ್ಲೇ 19 ತಿಂಗಳು ಆ ಒಂದು ತಿಂಗಳೇನು ಇರ್ತಲ್ಲ ಅಲ್ಲ ಎಫೆಕ್ಟ್ ಆಗುತ್ತೆ. ಚುನಾವಣೆ ನೋಟಿಫಿಕೇಶನ್ ಏನು ಆಗ್ತದಲ್ಲ ಆ ಸಂದರ್ಭ ಆರೋಪ ಮಾಡಿದ ತಕ್ಷಣ ಈ ಸತ್ಯ ವಾರ್ಷಿಕ ಅಂತ ಹೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಕಾರ್ಯಕರ್ತರ ವಿರುದ್ಧ ಗೊಂದಲ ಆಗಿದೆ ಸರ್. ನಿಮ್ಮ ವಿರುದ್ಧ ನಿಮ್ಮ ಬೆಂಬಲಿಗರು ಅವರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಬಟ್ ಎಂಪಿ ಪಟ್ಟಣದಲ್ಲಿ ಸಚಿವ ಸ್ಥಾನ ಸಿಗುವಾಗ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರ ಅಂತ ಅವ್ರ ಬೆಂಬಲಿಗೆ ಕೇಳ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸಚಿವ ಸ್ಥಾನ ಎಂಪಿ ಪಟ್ಟಣದಲ್ಲಿ ಸಿಕ್ಕಿದಿಲ್ಲ ಸರ್ಕಾರದಲ್ಲಿ. ಸೋಷಿಯಲ್ ಮೀಡಿಯಾ